ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ತ್ರಯೋದಶ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಮನ್ಯೇತೇರ್ ಮಹೋತ್ಪಾತೈಃ ನೂನಂ ಭಗವತಃ ಪದೈಃ ಅನನ್ಯ ಪುರುಷ ಸ್ತ್ರೀಭಿಃ ಹೀನಾ ಭೂರ್ ಹತಸೌಭಗ. ಅಂದ್ರೆ ಯುಧಿಷ್ಠಿರ ಭೀಮಸೇನ ದೇವರ ಹತ್ರ ಹೇಳ್ತಾ ಇದ್ದಾರೆ, ಅನೇಕ ಅಪಶಕುನಗಳು ಕಂಡು ಬರ್ತಾ ಇದೆ ಹಾಗೆ ಅಂತ. ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ತಾವೇ ಅನುಮಾನ ಮಾಡಿ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಯಮೇವ ಯೇಷಾಂ ಫಲಂ ಅನುಮಾಯ ಆಹ ಏತೈಹಿ ಲಿಂಗೈಹಿ. ಈ ಚಿಹ್ನೆಗಳು ಏನ್ ಕಾಣಿಸ್ತಾ ಇದೆ, ಈ ಅಪಶಕುನಗಳು, ಅದು ಮಹೋತ್ಪಾತೈಹಿ, ಅದೊಂದು ಮಹಾ ಆಪತ್ತು, ಅದನ್ನ ಸೂಚನೆ ಮಾಡ್ತಾ ಇದೆ. ಪದೈಹಿ ಅನ್ಯ ಪುರುಷ ಸ್ತ್ರೀಭಿಃ ನ ವಿದ್ಯಂತೆ ಅನ್ಯೇ ಪುರುಷಾಃ ಸ್ತ್ರೀಯಶ್ಚ ಸೌಂದರ್ಯಾದಿ ವಿಷಯೇ ಯೇಷಾಂ ತಾನ್ಯನನ್ಯ ಪುರುಷಸ್ತ್ರೀನಿ ತೈಹಿ. ಭಗವದೇಕ ಶರಣಾಃ ಪುರುಷಾಃ ಸ್ತ್ರೀಯ ತಾಭಿಹೀನ. ಅಂದ್ರೆ ಭಗವಂತನನ್ನ ಯಾರು ಶರಣು ಹೊಂದಿದ್ದಾರೆ, ಪರಮಾತ್ಮನನ್ನೇ ಶರಣು ಹೊಂದಿದ ಜನರು ಅಂತ ಯಾರಿದ್ದಾರೆ, ಪುರುಷರಾಗಲಿ ಸ್ತ್ರೀಯರಾಗಲಿ, ಅವರಿಗೆ ಹಾನಿಯಾಗತಕ್ಕ ಕಾಲ ಇದು ಹಾಗೆ. ಸಜ್ಜನರಿಗೆ ತೊಂದರೆಗಳು ಬರತಕ್ಕ ಕಾಲ ಇದು ಅಂತ ಸೂಚನೆ ಅಂತ ಹೇಳ್ತಾ ಇದ್ದಾರೆ. ಇತಿ ಚಿಂತಯತಸ್ತಸ್ಯ ದೃಷ್ಟಾರಿಷ್ಟೇನ ಚೇತಸಾ ರಾಜ್ಞಃ ಪ್ರತ್ಯಾಗಮದ್ಬ್ರಹ್ಮನ್ ಯದುಪುರ್ಯಾಃ ಕಪಿಧ್ವಜಃ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರುವಾಗ ಆಗ ಅರ್ಜುನ ಅಲ್ಲಿಗೆ ಬರ್ತಾನೆ. ಯದುಪುರ್ಯ, ಯಾದವರ ಪಟ್ಟಣ, ದ್ವಾರಕಾ ಪಟ್ಟಣದಿಂದ ಕಪಿಧ್ವಜ. ಆ ಅರ್ಜುನನ ಧ್ವಜದಲ್ಲಿ ಕಪಿ, ಹನುಮಂತ ದೇವರ ಚಿಹ್ನೆ ಇರುತ್ತದೆ, ಅದರಿಂದ ಕಪಿಧ್ವಜ ಅಂತ ಕರೀತಿದ್ದಾರೆ. ಕಪಿಧ್ವಜ ಅದು ಅರ್ಜುನನ ರಥದಲ್ಲಿ ಇರತಕ್ಕ ಒಂದು ಚಿಹ್ನೆ ಅದು. ಅಂತ ಕಪಿಧ್ವಜನಾದ ಅರ್ಜುನ ಈ ರೀತಿಯಾಗಿ ಯುಧಿಷ್ಠಿರ ಯೋಚನೆ ಮಾಡ್ತಾ ಇರುವಾಗ ಬಂದ ಅಂತ ಹೇಳ್ತಾರೆ. ಸಂಪಾದಯೋರ್ ನಿಪತಿತಂ ಅಯಥಾ ಪೂರ್ವಮಾತುರಂ ಅಧೋ ವದನಂ ಅಬ್ಬಿಂದು ಮುಂಚಂತಂ ನಯನಾಬ್ಜಯೋ. ಸಂಪಾದಯೋ ನಿಪತಿತಂ, ಬಂದ ಕೂಡ್ಲೆ ಯುಧಿಷ್ಠಿರನ ಪಾದಕ್ಕೆ, ಭೀಮಸೇನ ದೇವರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅರ್ಜುನ. ಅಯಥಾ ಪೂರ್ವ ಮಾತುರಂ, ಹಿಂದೆ ಇಲ್ಲದಂತ ಒಂದು ವಿಚಿತ್ರವಾದ ಮುಖದಲ್ಲಿ ಕಳೆಯೆಲ್ಲ ಹೋಗಿ ಕಾಂತಿಹೀನನಾಗಿ ರೋಗಿಣಮಿವ ಸ್ಥಿತಂ ಅಂತ ಬರೀತಾರೆ. ಒಂದು ರೋಗಿಯಂತೆ ಕಾಣ್ತಾ ಇದ್ದಂತ ಅರ್ಜುನ. ಅಧೋವದನಂ, ಎಂದಿಗೂ ಕ್ಷತ್ರಿಯರು ಮುಖ ಕೆಳಗೆ ಹಾಕುವುದಿಲ್ಲ, ಆದರೆ ಮುಖ ಭೂಮಿಯನ್ನು ನೋಡ್ತಾ ಕಣ್ಣಲ್ಲಿ ನೀರು ಸುರಿಸ್ತಾ, ಎರಡು ಕಣ್ಣಿಂದಲೂ ನೀರು ಬರ್ತಾ ಇದೆ ಅಂತ ಅರ್ಜುನನನ್ನ ಯುಧಿಷ್ಠಿರ ಕಂಡ. ವಿಲೋಕ್ಯೋದ್ವಿಗ್ನ ಹೃದಯೋ ವಿಚ್ಛಾಯಂ ಅನುಜಂ ನೃಪ ಪೃಚ್ಛತಿ ಸ್ಮ ಸೂರನ್ ಮಧ್ಯೆ ಸಂಸ್ಮರನ್ನಾರದೇರಿತಂ. ಈ ರೀತಿಯಾಗಿ ಕಾಂತಿಹೀನನಾದ ಅರ್ಜುನನ ನೋಡಿ ಯುಧಿಷ್ಠಿರನಿಗೆ ಮೊದಲೇ ಗಾಬರಿಯಲ್ಲಿ ಇದ್ದ, ಇನ್ನಷ್ಟು ಗಾಬರಿ ಆಯ್ತು, ಹೆದರ್ಕೊಂಡ. ಸಂಸ್ಮರನ್ ನಾರದೇರಿತಂ, ನಾರದರು ಏನ್ ಹೇಳಿದ್ರು ಅದನ್ನ ಸ್ಮರಿಸಿಕೊಂಡ. ಇನ್ನೇನು ಕೃಷ್ಣಗ ಪರಂಧಾಮಕ್ಕೆ ಹೋಗ್ಬಿಟ್ನೋ ಏನೋ, ನಾವು ಕೂಡ ಪರಂಧಾಮಕ್ಕೆ ಹೋಗಬೇಕೋ ಏನೋ, ಸ್ವರ್ಗಕ್ಕೆ ಹೋಗಬೇಕೋ ಏನೋ ಹಾಗೆ ಅಂತ ಸ್ಮರಿಸಿಕೊಂಡ ನಾರದರು ಹೇಳಿದ್ದನ್ನು. ಇಷ್ಟು ಸ್ಮರಿಸಿಕೊಂಡು ಯುಧಿಷ್ಠಿರ ಕೇಳ್ತಾನೆ. ಕಚ್ಚಿದಾನರ್ಥ ಪುರ್ಯಾಮ್ನಃ ಸ್ವಜನ ಸುಖಮಾಸತೆ ಮಧುಭೋಜ ದಶಾರ್ಹಾರ್ಹ ಸಾತ್ವತಾಂಧಕವೃಷ್ಣಯ. ಕಚ್ಚಿತ್ ಆನರ್ಥಪುರ್ಯಾಂ, ಆನರ್ಥಪುರಿಯಿಂದ ದ್ವಾರಾವತಿ, ಆ ದ್ವಾರಕಾ ಪಟ್ಟಣದಲ್ಲಿ ಸ್ವಜನಾಹ, ನಮ್ಮ ಜನರು, ಬಂಧು ಬಾಂಧವರು ಅಂತ ಯಾರಿದ್ದಾರೆ, ಸುಖಮಾಸತೆ, ನಮ್ಮ ಬಂಧುಗಳೆಲ್ಲ ಸುಖವಾಗಿದ್ದಾರಾ? ಯಾರಲ್ಲಿದ್ದಾರೆ? ಅನೇಕ ವಂಶದವರು. ಮಧು ಅಂತ ಒಂದು ಕುಲ, ಅದೆಲ್ಲ ಒಂದು ಕುಲ, ಭೋಜರಾಜರ ಪರಂಪರೆ. ದಶಾರ್ಹ, ಅರ್ಹ, ಸಾತ್ವತ, ಅಂಧಕ, ವೃಷ್ಣಯ, ಇವೇ ಮೊದಲಾದ ಅನೇಕ ಕುಲಗಳು ಅಲ್ಲಿದೆ. ಆ ಕುಲದ ಜನರು ಅವರೆಲ್ಲರೂ ಕೂಡ ಯಾದವರು ಅಂತ ಒಟ್ಟು ಚೆನ್ನಾಗಿದ್ದಾರಾ ಅಂತ ಪ್ರಶ್ನೆ. ಶೂರೋ ಮಾತಾಮಹ ಕಚ್ಚಿತ್ ಸ್ವಸ್ತ್ಯಾಸ್ತಮಾರಿಷಃ ಮಾತುಲಸ್ತಾನ್ ಜ ಕಚ್ಚಿತ್ ಕುಶಲ್ಯಾನಕದುಂದುಭಿಃ. ಶೂರೋ ಮಾತಾಮಹ, ಮಾತುಃ ಪಿತಾ ಶೂರರಾಜ, ಅವರು ಚೆನ್ನಾಗಿದ್ದ, ನಮ್ಮ ತಾಯಿಯ ಸಹೋದರ ಕುಂತಿಯ ಸಹೋದರ ಶೂರರಾಜ, ಅವರು ಚೆನ್ನಾಗಿದ್ದಾರಾ? ಸ್ವಸ್ತ್ಯಾಸ್ತ ಛಾತ ಮಾರೀಷಃ, ಪೂಜ್ಯರಾದ ಅವರು ಚೆನ್ನಾಗಿದ್ದಾರಾ? ಮಾತುಲ. ತಾನುಜ ಅವರ ಸಹೋದರ ವಸುದೇವ,
ಆನಕದುಂದುಭಿ ಅವ್ರು ಚೆನ್ನಾಗಿದ್ದಾರಾ ಹಾಗೆ ಅಂತಲ್ಲ ಪ್ರತಿಯೊಬ್ಬರನ್ನು ಕೂಡ ವಿಚಾರಿಸ್ತಾ ಇದ್ದಾನೆ ಯುಧಿಷ್ಠಿರ. ಸಪ್ತಸ್ವಸಾರ ತತ್ಪತ್ನ್ಯೋ ಮಾತುಲಾನ್ಯಾ ಸಹಾತ್ಮಜಾ ಆಸತೆ ಸಸ್ನುಷಾ ಕ್ಷೇಮಂ ದೇವಕಿ ಪ್ರಮುಖ ಸ್ತ್ರೀಯ. ಆ ವಸುದೇವನಿಗೆ 7 ಸಹೋದರಿಗಳು ಇರ್ತಾರೆ. ಮತ್ತು ಆ ವಸುದೇವನಿಗೆ ಅನೇಕ ಜನ ಹೆಂಡಂದಿರು ಇದ್ದಾರೆ. ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರ. ಮಾತುಲ ಭಾರ್ಯಾಹ ಸಹಾತ್ಮಜಾಹ ಅವ್ರ ಮಕ್ಕಳಿಂದ ಕೂಡಿಕೊಂಡು ಸೊಸೆಯರಿಂದ ಕೂಡಿಕೊಂಡು ಎಲ್ಲರೂ ಕೂಡ ದೇವಕಿ ಮೊದಲಾದ ಸ್ತ್ರೀಯರು, ವಸುದೇವನ ಹೆಂಡತಿ ದೇವಕಿ ಅವರೇ ಮೊದಲಾದ ಸ್ತ್ರೀಯರು ಸಪತ್ನಿಯರು ಎಲ್ಲರೂ ಕೂಡ ಚೆನ್ನಾಗಿದ್ದಾರಾ ಹಾಗೆ ಅಂತ ಪ್ರಶ್ನೆ. ಕಚ್ಚಿದ್ ರಾಜಾಹುಕೋ ಜೀವತ್ಯಸತ್ಪುತ್ರೋಸ್ಯ ಚಾನುಜಃ ಹೃದಿಕಸ್ಸ ಸುತೋ ಕ್ರೂರೋ ಜಯಂತ ಗದಸಾರಣಾಃ. ಆಹುಕಸ್ಯ ಅಪತ್ಯಂ ಉಗ್ರಸೇನ. ಆಹುಕನ ಮಗನೇ ಉಗ್ರಸೇನ. ಆ ಉಗ್ರಸೇನ ರಾಜ ಹೇಗಿದ್ದಾನೆ? ದುಷ್ಟನಾದ ಕಂಸ ಅವನ ಮಗನಾಗಿ ಹುಟ್ಟಿದ. ಆ ಉಗ್ರಸೇನನ ಮಗನಾಗಿ ಕಂಸ ಹುಟ್ಟಿದ್ದ. ಅವನನ್ನು ಕೃಷ್ಣ ಸಂಹಾರ ಮಾಡಿದ. ಆ ಉಗ್ರಸೇನ ಹೇಗಿದ್ದಾನೆ ಅಂತ. ಮತ್ತು ಆ ಉಗ್ರಸೇನನ ಅನುಜ ದೇವಕ ಅವನು ಹೇಗಿದ್ದಾನೆ ಹಾಗೆ. ಸಸುತಃ ಕೃತವರ್ಮ ನಾಮ್ನ ಸುತೇನ ಸಹಿತಃ ಹೃದಿಕಃ ಜಯಂತಾದಯ. ಹೃದಿಕ ಜಯಂತ ಮುಂತಾದವರು ಅವರೆಲ್ಲ ಹೇಗಿದ್ದಾರೆ, ಅವರ ಮಕ್ಕಳು ಹೇಗಿದ್ದಾರೆ ಹಾಗಂತೆಲ್ಲ ವಿಚಾರಿಸ್ತಾನೆ. ಆಸತೆ ಕುಶಲಂ ಕಚ್ಚಿದ್ಯೇ ಚ ಶತ್ರುಜಿದಾದಯ ಕಚ್ಚಿದಾಸ್ತೆ ಸುಖಂಭ್ರಾಮೋ ಭಗವಾನ್ ಸಾತ್ವತಾಂಪತಿ. ಮತ್ತು ಶತ್ರುಜಿತ್ ಮುಂತಾದವರು ಕೃಷ್ಣನ ಸಹೋದರರು ಅವರೆಲ್ಲ ಹೇಗಿದ್ದಾರೆ ಹಾಗೆ ಅಂತ. ಕಚ್ಚಿದಾಸ್ತೆ ಸುಖಂ ರಾಮ ಅಂದ್ರೆ ಬಲರಾಮ ದೇವರು ಹೇಗಿದ್ದಾರೆ. ಸಾತ್ವತಾಂಪತಿ ಸಜ್ಜನರ ಒಡೆಯನಾದ ಬಲರಾಮ ಹೇಗಿದ್ದಾರೆ. ಪ್ರದ್ಯುಮ್ನ ಸರ್ವವೃಷ್ಣೀನಾಂ ಸುಖಮಾಸ್ತೆ ಮಹಾರಥ ಗಂಭೀರಯೋ ಅನಿರುದ್ಧೋ ವರ್ತತೆ ಭಗವಾನುತ. ಪ್ರದ್ಯುಮ್ನ ಕೃಷ್ಣನ ಮಗ ಪ್ರದ್ಯುಮ್ನ ಅವನು ಚೆನ್ನಾಗಿದ್ದಾನ. ಅನಿರುದ್ಧ ಅವನು ಹೇಗಿದ್ದಾನೆ. ಈ ರೀತಿಯಾಗಿ ಎಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಶುಷೇನಶ್ಚಾರು ದೇಶ್ನಶ್ಚ ಸಾಂಬೋ ಜಾಂಬವತಿ ಸುತಃ ಅನ್ಯೇ ಚ ಕಾರ್ಷ್ಣಿ ಪ್ರವರಾಹ ಸಪುತ್ರ ಋಷಭಾದಯ. ಸುಷೇನ ಚಾರುದೇಶ್ನ ಮತ್ತು ಸಾಂಬ ಜಾಂಬವತಿಯ ಮಗನಾದ ಸಾಂಬ, ರುಕ್ಮಿಣಿ ದೇವಿಯಲ್ಲಿ ಅನೇಕ ಮಕ್ಕಳು, ಜಾಂಬವತಿಯಲ್ಲಿ ಮಕ್ಕಳು, ಇವರೆಲ್ಲ ಕೃಷ್ಣನ ಮಕ್ಕಳು. ಅವರೆಲ್ಲ ಚೆನ್ನಾಗಿದ್ದಾರಾ ಹಾಗೆ ಅಂತ. ತದೇವಾನುಚರ ಶೌರೇಹೇ ಶ್ರುತಸೇನೋದ್ಧವಾದಯ ಸುನಂದನಂದನ ಶೀರ್ಷಣ್ಯಾ ಏಚಾನ್ಯೇ ಸಾತ್ವರ್ಷಭಾಃ. ಕೃಷ್ಣನ ಅನುಚರರು ಭೃತ್ಯರು ಸುನಂದ ನಂದ ಹಾಗೆ ಅಂತಲ್ಲ ಇದು ಪ್ರಧಾನ ಶಿಷ್ಯರು ಅವರೆಲ್ಲ ಸೌಖ್ಯವಾಗಿದ್ದಾರಾ ಹಾಗೆ. ಅಲ್ಲೂ ಬಲರಾಮನ ಜೊತೆಗೆ ಹೇಳುವಾಗ ಭಗವಾನ್ ಸಾತ್ವತಾಂಪತಿ ಸುಖಮಾಸ್ತೆ ಭಗವಾನ್ ಅಂತಲ್ಲ ಪರಮಾತ್ಮನ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಕೃಷ್ಣ ಪರಮಾತ್ಮ ಅವನು ಕೂಡ ಸುಖವಾಗಿದ್ದಾನೆ ತಾನೆ ಹಾಗೆ ಅಂತಲ್ಲ. ಅಪಿ ಸ್ವಸ್ತ್ಯಾಸತೆ ಸರ್ವೇ ರಾಮಕೃಷ್ಣ ಭುಜಾಶ್ರಯಾ ಅಪಿ ಸ್ಮರಂತಿ ಕುಶಲಂ ಅಸ್ಮಾಕಂ ಬದ್ಧ ಸೌಹೃದಾಃ. ನಮ್ಮ ಜನರು ಬಲರಾಮ ಮತ್ತು ಕೃಷ್ಣ ಅವರ ಒಂದು ಬಲವನ್ನು ಆಶ್ರಯಿಸಿ ಇರತಕ್ಕ ನಮ್ಮ ಜನರು ಅವರೆಲ್ಲರೂ ಸೌಖ್ಯವಾಗಿದ್ದಾರಾ. ಸ್ಪೆಸಿಫಿಕ್ಕಾಗಿ ಹೆಸರುಗಳನ್ನು ಕೇಳಿ ಈಗ ಒಟ್ಟಿಗೆ ಕೇಳ್ತಾನೆ. ಅಭಿಸ್ಮರಂತಿ ಕುಶಲಂ ಅಸ್ಮಾಕಂ, ನಮ್ಮ ಕುಶಲವನ್ನು ನಾವು ಚೆನ್ನಾಗಿದ್ದೀವ ಅಂತೆಲ್ಲ ಅವ್ರು ಕೇಳಿದಿರಾ ಹಾಗೆ ಅಂತೆಲ್ಲ ಕೇಳಿ ತಿಳ್ಕೋತಾನೆ. ನಮ್ಮನ್ನ ವಿಚಾರಿಸಿದರಾ, ನಮ್ಮನ್ನ ಕೇಳಿದಿರಾ ಹಾಗೆ ಅಂತೆಲ್ಲ ಕೇಳಿ ತಿಳ್ಕೋತಾನೆ ಯುಧಿಷ್ಠಿರ. ಸ್ನೇಹಬದ್ಧರಾಗಿ ಇದ್ದಾರಾ ಅಂತ ಅದರ ಅಭಿಪ್ರಾಯ. ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ ಪುರೇ ಸಧರ್ಮಾಯಾಂ ಸುಖಂ ಆಸ್ತೆ ಸುಹೃದ್ವೃತಃ. ಪರಮಾತ್ಮ ಗೋವಿಂದ ಕೃಷ್ಣನು ಕೂಡ ಬ್ರಹ್ಮಣ ವೇದೇನ ಗಮ್ಯತೆ, ವೇದದಿಂದ ಪ್ರತಿಪಾದ್ಯನಾದವನು, ಅದರಿಂದ ದೇವರಿಗೆ ಬ್ರಹ್ಮಣ್ಯ ಅಂತ ಹೆಸರು. ಅಥವಾ ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣರಿಗೆ ಪ್ರಿಯನಾದವ ಅಂತಹ ಪರಮಾತ್ಮ ಸಧರ್ಮ ಸಭೆಯಲ್ಲಿ ಆ ಪರಮಾತ್ಮ ದ್ವಾರಕಾಪಟ್ಟಣದ ಸಭೆಗೆ ಸಧರ್ಮ ಅಂತ ಹೆಸರು. ಆ ಸಧರ್ಮದಲ್ಲಿ ಸುಖವಾಗಿದ್ದಾನ ಪರಮಾತ್ಮ, ತನ್ನ ಬಂಧು ಬಾಂಧವರೆಲ್ಲರಿಂದ ಕೂಡಿಕೊಂಡು ಸುಖವಾಗಿದ್ದಾನ ಅಂತ ಪ್ರಶ್ನೆ.
ಮಂಗಳಾಯ ಚ ಲೋಕಾನಾಂ ಕ್ಷೇಮಾಯ ಚ ಭವಾಯ ಚ ಆಸ್ತೆ ಯದುಕುಲಾಂಬೋಧಾ ವಾದ್ಯೋ ಅನಂತ ಸಖಃ ಪುಮಾನ್ ಏತಮೇವಾರ್ಥಂ ದರ್ಶಯತಿ. ಇನ್ನು ಮಂಗಳಾಯ ಶುಭಾಯ ಚ ಲೋಕಾನ, ಲೋಕಕ್ಕೆ ಶುಭ ಆಗಬೇಕು, ಲೋಕಕ್ಕೆ ಕ್ಷೇಮ ಆಗಬೇಕು, ಲೋಕಕ್ಕೆ ಭವ ಅಂದ್ರೆ ಯಾವುದು ಸಿಕ್ಕಿಲ್ಲವೋ ಅದು ಸಿಗಬೇಕು, ಯಾವುದು ಸಿಕ್ಕಿದೆಯೋ ಅದು ಸ್ಥಿರವಾಗಿ ಇರಬೇಕು. ರಾಜ್ಯ ಸಿಕ್ತು, ಒಂದು 5 ಸೆಕೆಂಡ್ ಇದ್ದು 5 ನಿಮಿಷ ಇದ್ದು ಹೋಗ್ಬಿಟ್ರೆ ಏನ್ ಮಾಡೋದು? ಚಿರಕಾಲ ಇರಬೇಕು ಸಿಕ್ಕಿದ ವಸ್ತು. ಸಿಗದೇ ಇರೋದು ಸಿಗಬೇಕು, ಸಿಕ್ಕಿದ್ದು ನಮ್ಮಲ್ಲಿ ಉಳಿಯುವಂತೆ ಇರಬೇಕು. ಆ ರೀತಿಯಾಗಿ ಎಲ್ಲರಿಗೂ ಕುಶಲವಾಗಿ ಇದ್ದಾರಾ? ಅವರಿಗೆಲ್ಲ ಆ ತರ ಸಿಕ್ಕಿದೆಯಾ ಅಂತ ಪ್ರಶ್ನೆ. ಆಸ್ತೆ ಯದುಕುಲಾಂಬೋಧ ವಾದ್ಯೋ ಅನಂತ ಸಖಪುಮಾನ್. ಶೇಷಾವತಾರನಾದ ಬಲಭದ್ರನ ಸಖ ಗೆಳೆಯನಾದ ಪರಮಾತ್ಮ ಅನಂತ ಸಖ ಅಂತ ಬರೀತಾರೆ. ಅಂತ ಪರಮಾತ್ಮನನ್ನು ಆಶ್ರಯಿಸಿದ ಆ ಕುಲದಲ್ಲಿ ಎಲ್ಲರೂ ಶುಭವಾಗಿ ಯೋಗಕ್ಷೇಮವನ್ನೆಲ್ಲ ಪಡ್ಕೊಂಡಿದ್ದಾರಾ ಅಂತ ಒಟ್ಟು. ಯದ್ಬಾಹುದಂಡೈರ್ಗುಪ್ತಾಯಾಂ ಸಪುರ್ಯಾಂ ಯದವೋರ್ಚಿತಾಃ ಕ್ರೀಡಂತಿ ಪರಮಾನಂದಂ ಮಹಾಪೌರುಷಿಕಾ ಇವ. ಯದ್ಬಾಹುದಂಡೈರ್ಗುಪ್ತಾಯಾಂ, ಪರಮಾತ್ಮನ ಬಾಹು ದಂಡ ಇವುಗಳಿಂದ ಸಂರಕ್ಷಿಸಲ್ಪಟ್ಟ ಆ ಜನರು, ದ್ವಾರಕಾಪಟ್ಟಣದ ಜನರು, ಯಾದವರು ತಮ್ಮ ಸ್ವಾಮಿಯಾದ ರಾಮ ಕೃಷ್ಣ ಇವರಿಂದೆಲ್ಲ ಕೂಡಿಕೊಂಡು ಕ್ರೀಡಂತಿ, ಆಟವನ್ನ ಆಡ್ತಾ ಇದ್ದಾರೆ, ಪರಮಾನಂದವನ್ನ ಪಡೆದು ಮಹಾಪೌರುಷಿಕಾಹ ಇವ. ಮೋಕ್ಷದಲ್ಲಿ ಪರಮಾತ್ಮನ ಭಕ್ತರು ಮೋಕ್ಷವನ್ನ ಪಡೆದು ಎಷ್ಟು ಆನಂದದಿಂದ ಇರ್ತಾರೆ, ಆ ರೀತಿಯಾಗಿ ದ್ವಾರಕಾಪಟ್ಟಣದಲ್ಲಿ ಪರಮಾತ್ಮನ ಭಕ್ತರು ಆನಂದದಿಂದ ಇರ್ತಾರೆ ಅಂತ ಹೇಳ್ತಾನೆ. ಯತ್ಪಾದ ಶುಶ್ರೂಷಣ ಮುಖ್ಯ ಕರ್ಮಣ ಸತ್ಯಾದಯೋ ಧ್ಯಷ್ಟ ಸಹಸ್ರಯೋಷಿತಃ ನಿರ್ಜಿತ್ಯ ಸಂಖ್ಯೆ ತ್ರಿದಶಾಂಸ್ತದಾಶಿಷೋ ಹರಂತಿ ವಜ್ರಾಯುಧ ವಲ್ಲಭೋಚಿತಾಃ. ಯತ್, ಯಾವ ಕೃಷ್ಣನ ಪಾದ ಸೇವೆ ಮಾಡೋದಕ್ಕೆ ಶ್ರೇಷ್ಠವಾದ ಕರ್ಮಗಳನ್ನೆಲ್ಲ ಮಾಡ್ತಾ ಸತ್ಯಭಾಮ, ರುಕ್ಮಿಣಿ ಮುಂತಾದ 16,108 ಜನ ಮಡದಿಯರು ಅವರೆಲ್ಲರೂ ಕೂಡ ಇದ್ದಾರೆ. ನಿರ್ಜಿತ್ಯ ಸಂಖ್ಯೆ ತ್ರಿದಶಾನ್, ರುಕ್ಮಿಣಿಯನ್ನ ಹೇಗೆ ಪಡೆದ? ಜರಾಸಂಧ ಮುಂತಾದವರನ್ನೆಲ್ಲ ಸೋಲಿಸಿ ರುಕ್ಮಿಣಿಯನ್ನ ಪಡೆದ. ಮತ್ತು ಪಾರಿಜಾತ ಅದನ್ನೆಲ್ಲ ಹರಣ ಮಾಡಿ ಸತ್ಯಭಾಮೆಗಾಗಿ ಪರಮಾತ್ಮ ಸ್ವರ್ಗಕ್ಕೆ ಹೋಗಿ ಪಾರಿಜಾತ ವೃಕ್ಷವನ್ನೇ ತಂದು ಅವಳ ಮನೆಯಲ್ಲಿ ಇಟ್ಟ. ವಜ್ರಾಯುಧ ವಲ್ಲಭೋಚಿತಾಹ, ಶಚಿಗೆ ಯೋಗ್ಯವಾದದ್ದು ಆ ಪಾರಿಜಾತ ವೃಕ್ಷ. ಇಂದ್ರನ ಮಡದಿಯಾದ ಶಚಿದೇವಿ ಉಪಯೋಗಿಸ್ತಾ ಇದ್ದದ್ದು. ಅಂತ ಪಾರಿಜಾತವನ್ನ ತನ್ನ ಮಡದಿಗಾಗಿ ಪರಮಾತ್ಮ ತಂದು ಇಟ್ಟಿದ್ದಾನೆ. ಅವರೆಲ್ಲ ಸೌಖ್ಯವಾಗಿದ್ದಾರಾ ಅಂತ ಪ್ರಶ್ನೆ. ಯದ್ಬಾಹುದಂಡಾಭ್ಯುದಯಾನುಜೀವಿನೋ ಯದು ಪ್ರವೀರಾ ಹ್ಯಕುತೋ ಭಯಾಮುಹುಃ ಅಧಿಕ್ರಮಂತ್ಯಂಗ್ರಿಭಿರಾಹೃತಾಂ ಬಲಾತ್ ಸಭಾಂ ಸುಧರ್ಮಾಂ ಸುರಸೋತ್ತಮೋಚಿತಾಂ. ಯಾವ ಪರಮಾತ್ಮನ ಬಾಹುದಂಡಗಳನ್ನ ಅದರ ಪ್ರಭಾವದಿಂದ ಅದನ್ನು ಅನುಸರಿಸಿ ಯದು ಪ್ರವೀರರು ಇರುತ್ತಾರೆ, ಸುಖವಾಗಿ ಇರ್ತಾರೆ, ಅವ್ರಿಗೆ ಎಲ್ಲಿಂದ ಭಯ? ಯಾವ ಶತ್ರುಗಳ ಭಯವೂ ಅಲ್ಲಿ ಇರುವ ಜನರಿಗೆ ಇರೋದಿಲ್ಲ. ಯಾವಾಗ? ಮುಹುಹು ಅನುದಿನಂ ಅಂತ ಬರೀತಾರೆ. ಪ್ರತಿ ದಿವಸದಲ್ಲೂ ಕೂಡ ಅವರಿಗೆ ದುಃಖಾದಿಗಳು ಇರೋದಿಲ್ಲ. ದೇವರನ್ನ ಆಶ್ರಯಿಸಿ ಬದುಕಿದರೆ ಹೇಗಿರ್ತಾರೆಂಬ ಅದಕ್ಕೆ ಸಾಕ್ಷಿ ಇವೆಲ್ಲ. ಅಧಿಕ್ರಮ್ಯ ಅಂಗ್ರಿಭಿರಾಹೃತಂ, ತಮ್ಮ ಕಾಲಲ್ಲಿ ತಾವು ನಿಂತುಕೊಂಡಿರ್ತಾರೆ. ಆಹೃತಾಂ ಬಲಾತ್ ಸಭಾಂ ಸುಧರ್ಮಾಂ, ಅಲ್ಲಿ ಸುಧರ್ಮದ ಸಭೆಯಲ್ಲಿ, ಅದು ದೇವೇಂದ್ರನಿಗೆ ಸದೃಶವಾದ ಸಭೆ, ಅದು ದೇವೇಂದ್ರನ ಸಭೆಗೆ ಸದೃಶವಾದ ಒಂದು ಸಭೆ ಅಲ್ಲಿ ದ್ವಾರಕಾಪಟ್ಟಣದಲ್ಲಿ ಇದೆ ಅಂತ ಅದನ್ನು ಕೂಡ ಹೊಗಳ್ತಾ ಇದ್ದಾನೆ ಯುಧಿಷ್ಠಿರ. ಕಚ್ಚಿತ್ತೇ ಅನಾಮಯಂ ತಾತ ಭ್ರಷ್ಟ ತೇಜ ವಿಭಾಸಿಮೆ ಅಲಬ್ಧಮಾನೋ ಅಭಿಜ್ಞಾತ ಕಿಂಬಾ ತಾತ ಚಿರೋಷಿತಃ. ಇಷ್ಟೆಲ್ಲ ಪ್ರಶ್ನೆ ಮಾಡಿ ಆದವರ ಬಗ್ಗೆ ಈಗ ಅರ್ಜುನಸ್ಯೈವ ಅನಾಮಯಂ, ಅರ್ಜುನ ನಿನಗೇನು ಹುಷಾರಿಲ್ವಾ, ಏನೋ ರೋಗಗ್ರಸ್ತನಾಗಿದ್ಯಾ ಅಂತ ಕಾರಣಗಳನ್ನ ಕೇಳ್ತಾ ಇದ್ದಾನೆ. ಕಚ್ಚಿದಿತಿ ಷಡ್ಭಿಹಿ, ಇಲ್ಲಿಂದ ಒಂದು 6 ಶ್ಲೋಕ ಅರ್ಜುನನಿಗೆ ಏನ್ ದುಃಖ ಆಗಿದೆ ಅಂತ ಯುಧಿಷ್ಠಿರನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಾದ್ರು ರೋಗ ಇದೆಯಾ? ಭ್ರಷ್ಟ ತೇಜ, ನಿನ್ನ ತೇಜಸ್ಸೆಲ್ಲ ಕಳ್ಕೊಂಡಿದ್ಯಾ, ಅದರಿಂದ ಏನಾಗಿದೆ ನಿಂಗೆ? ಅಲಬ್ಧಮಾನಃ, ನೀ ಏನಾರು ಬಯಸಿದ್ದು ಸಿಗದೆ ಹೋಯ್ತಾ? ಅವಜ್ಞಾತಃ, ಅಥವಾ ಯಾರಾದ್ರೂ ಅವಮಾನ ಮಾಡಿದರ? ಕಿಂ ತಾತ ಚಿರೋಷಿತಃ, ಇಷ್ಟು ದೀರ್ಘಕಾಲ ನೀನು ಅಲ್ಲಿ ಇದ್ದೀಯಲ್ಲ, ನೀನು ಮುಂಚೆ ಎಲ್ಲ ಇಷ್ಟು ದೀರ್ಘಕಾಲ ನೀನು ಇದ್ದಿಲ್ಲ. ದ್ವಾರಕಾಗೆ ಹೋದ್ರೆ ಸುಮ್ಮನೆ ವಿಸಿಟ್ ಕೊಟ್ಬಿಟ್ಟು ವಾಪಸ್ ಬರ್ತಾ ಇದ್ಯಾ. ಈಗ ನೋಡಿದ್ರೆ 7 ದಿನ 8 ದಿವಸ ಆಯ್ತು, ಆದ್ರೂ ನೀನ್ ಬಂದಿಲ್ಲಲ್ಲ, ಇಷ್ಟು ದೀರ್ಘಕಾಲ ಯಾಕೆ ತೆಗೆದುಕೊಂಡಿ? ಹಾಗೆ ಅಂತ ಪ್ರಶ್ನೆ.
ಕ್ವಚಿನ್ನಾಭಿಹತೋ ಭಾವೈಃ ಶಬ್ದಾದಿಭಿರಮಂಗಲೈಃ ನ ದತ್ತಂ ಯುಕ್ತಮರ್ಥಿಭ್ಯಃ ಆಶಯ ಯತ್ ಪ್ರತಿಶ್ರುತಂ. ಅಥವಾ ಕ್ವಚಿನ್ನಾಭಿಹತ ಪದಾರ್ಥೈಃ ನ ಸ್ಪೃಷ್ಟಃ ಕಚ್ಚಿತ್ ಶಬ್ದಸ್ಪರ್ಶ ರೂಪರಸಗಂಧ ಲಕ್ಷಣೈಃ ಭಾವೈಃ ಪದಾರ್ಥೈಃ ಅಭಿಹಿತಃ ಸ್ಪೃಷ್ಟಃ ನ. ಯಾವುದಾದ್ರು ಅಶುಭವಾದ ಪದಾರ್ಥಗಳನ್ನ ಮುಟ್ಟಿದ್ರಿಂದ ನಿನಗೆ ಈ ರೀತಿಯಾಗಿ ಆಗಿದೆಯಾ? ಭಾವೈಃ ಶಬ್ದಾದಿಭಿಃ ಅಮಂಗಲೈಃ ನ ದತ್ತಂ ಯುಕ್ತಂ ಅರ್ಥಿಭ್ಯ. ಅಥವಾ ಯಾರಾದ್ರು ಕೇಳಿದ್ರು, ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಕೇಳಿದ್ರು, ಅದನ್ನ ನಿಂದ ಕೊಡ್ಲಿಕ್ಕಾಗಿಲ್ಲವಾ? ಅದರಿಂದ ಹೀಗೆ ದುಃಖ ಪಡ್ತಾ ಇದೀಯಾ? ಆಶಯ ಯತ್ ಪ್ರತಿಶ್ರುತಂ, ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಯಾರಾದ್ರು ಕೇಳಿರ್ತಾರೆ, ದುಡ್ಡು ಕಾಸು ಅಥವಾ ಏನಾದ್ರು ಬಂಗಾರ ಏನಾದ್ರು ಕೇಳಿರ್ಬೋದು, ಅವರಿಗೆ ಕೊಡ್ತೇನೆ ಅಂತ ಹೇಳಿ ಅದನ್ನ ಕೊಡ್ಲಿಕ್ಕಾಗಲ್ಲ ಅಂತ ನೀನು ದುಃಖ ಪಡ್ತಾ ಅದು ಕಾರಣವಾ ಅಂತ ಕೇಳ್ತಾ ಇದ್ದ. ಈ ರೀತಿಯಾಗಿ ಅರ್ಜುನನ ದುಃಖಕ್ಕೆ ಏನು ಕಾರಣ ಅಂತ ಅನೇಕ ಪ್ರಶ್ನೆಗಳನ್ನ, ವಿಕಲ್ಪಗಳನ್ನ ಯುಧಿಷ್ಠಿರ ಮಾಡ್ತಾ ಇದ್ದಾನೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.